ಸ್ವತಃ ಇವರು ತಮ್ಮ ಮಗನ ಬೆಳೆಸ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದೆಲ್ಲ ಈ ನಮ್ಮ ಸಂಸ್ಕೃತಿಗೆ ಒಗ್ಗಿ ಹೋದಂಥ ಮಾತದ. ಯಾಕಂದ್ರೆ ರಾಜನಿಂದ ಅವನ ಮಗ ರಾಜ್ಕುಮಾರ್, ಅವನ ಮಗ ಹಿಂಗೆ ಬಂದವ್ರು ನಾವೆಲ್ಲ ಅವಿನ್ನ ಹೋಗಿಲ್ಲ ನಮ್ಮ ಜೀನ್ಸ್ದಿಂದ, ಇನ್ನೂ ಒಳಗಿದ್ದಾವೆ. ಅದು ಮುರಿಬೇಕಾದ್ರೆ ಇನ್ನೂ ಎಷ್ಟು ವರ್ಷ ತೊಡ್ತದೆ ಗೊತ್ತಿಲ್ಲ. ಒಂದು ಪ್ರಜಾಪ್ರಭುತ್ವ ಇಂಗ್ಲೆಂಡದಲ್ಲಿ ರಚನೆ ಆಗಬೇಕಾಯ್ತು ಅಂದ್ರೆ 12ನೇ ಶತಮಾನ ಶುರು ಆಗ್ತಿದ್ರೆ ಅದು 12ನೇ ಶತಮಾನ ಹಾಗೆ ಶುರುವಾಗಿ ಚೇಂಜ್ ಆಗಿ ಇವತ್ತಿನ ಮಟ್ಟಿಗೆ ಬಂದದ. ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಅದ ಅವರು ಸಾಂಪ್ರದಾಯಬದ್ಧವಾಗಿ ಒಟ್ಟೆ ನಂಬಿಕೆ ಏನೋ ಆ ನಂಬಿಕೆ ಮೇಲೆ ನಡೆಸ್ಕೊಂಡ್ಬಂದಂಥ ಒಂದು ಅದ್ಭುತವಾದಂಥ ಪ್ರಜಾಪ್ರಭುತ್ವ ದೇಶ ಇಂಗ್ಲೆಂಡ್ ಅಥವಾ ಗ್ರೇಟ್ ಬ್ರಿಟನ್. ನಮ್ಮಲ್ಲಿ ಇತಿಹಾಸ ಇಲ್ಲ ನಮ್ಮದು. ನಾವು ಬಡದಾಡೋದು, ಹೊಡಿ ಕಡಿ, ಅಣ್ಣ ತಮ್ಮ ಅನ್ಕೋತ ಹೋಗುವಂಥದ್ದು, ಕಾಲು ಬಿಡು ಸಂಸ್ಕೃತಿ ಎತ್ತುಕೊಳ್ಳೆ, ದೇವರ ನೀನಪ್ಪ ನಿಂತು ಯಾರೂ ಇಲ್ಲ ಅಂತ ಅವ್ರ ನಮ್ಗೆ ಮುಂದೆ ಹೋಗುವಂಥ ಮಂದಿ ನಾವೆಲ್ಲ. ಮತ್ತು ರಾಜನ ಮಗ್ಗ ಅವ ಪ್ರತ್ಯಕ್ಷ ದೇವತಾ, ರಾಜ ಹಿ ಪ್ರತ್ಯಕ್ಷ ದೇವತಾ ಅನ್ನೋರವೆಲ್ಲ. ಹೀಗಾಗಿ ಇವತ್ತು ನಮ್ಮಲ್ಲಿ ಏನೈತಪ್ಪ ಅಂದ್ರೆ ನಮ್ಮ ರಾಜಕಾರಣಿಗಳಲ್ಲಿ ಅದು ಬಂದುಬಿಟ್ಟದ. ಇವತ್ತು ರಾಜಕಾರಣಿಪ್ಪ ಅವ್ನು ಪ್ರತ್ಯಕ್ಷ ದೇವತಾ ಆಗಿಬಿಟ್ಟಾನ. ಅವ್ನು ಏನು ಮಾಡಿದ್ರು ಎಸ್, ತುರುಗು ಮಾಡಿದ್ರು ಎಸ್, ಭ್ರಷ್ಟ ಆದರೂ ಎಸ್, ಎಲ್ಲ ಎಸ್, ಅವ್ರಿಗೆ ಓಟ್ ಹಾಕೋದು. 500 ತರ್ರಿ ಓಟ್ ಹಾಕ್ತನು, 1000 ತರ್ರಿ ಓಟ್ ಹಾಕ್ತನು, ಅವನ ಮುಂದೆ ಭಾಳ ತರಲಿಲ್ಲ. ಹೀಗಾಗಿ ಅದೇ ವ್ಯವಸ್ಥೆಯಲ್ಲಿ ಬಂದುಬಿಟ್ಟದ ನಮ್ಮ ಪ್ರಜಾಪ್ರಭುತ್ವದಲ್ಲ. ಇಂಥ ಪ್ರಸಂಗದಲ್ಲೇ ಯತ್ನಾಳರು ದೊಡ್ಡ ಪಕ್ಷ ಇಟ್ಟಕ್ಕೆ ಸಾಧ್ಯ ಇಲ್ಲ. ಹಿಂದುತ್ವ ಪಕ್ಷ ಇಟ್ಟೋದು ದೂರದ ಮಾತು. ಎರಡನೇದಾಗೆ ಇನ್ನು ಇದು ಹೊಂದಾಣಿಕೆ ಮಾಡ್ಕೋಬೇಕು ಯಡಿಯೂರಪ್ಪ ಜೊತೆ. ಮತ್ತು ಯಡಿಯೂರಪ್ಪರನ್ನ BJPಯಿಂದ ಕಿತ್ತು ಹಾಕೋದು, ಅವ್ರ ನಾಯಕತ್ವ ತೆಗೆದುಕೊಳ್ಳೋದು